ನಾನು ಹೇಳಿದ್ನಲ್ಲ ಚಂಡೆ, ಹಾಗೆ ಮಾಡು. ಮೀರಾಗಿ ಏನು ಹೇಳೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ನಾನು ಹೇಳಿದೆ ಅಂತ ಹೇಳು. ನೀವಿಲ್ಲದೆ ಆಫೀಸಲ್ಲಿ ಮೀರಾಗೂ ಕೆಲಸ ಮಾಡೋದು ಕಷ್ಟ ಆಗ್ತಿದೆ ಅಂತ ನನಗನ್ನಿಸ್ತಿದೆ. ಡೋಂಟ್ ವರಿ ಚಂಡೆ, ಶಿಲ್ ಮ್ಯಾನೇಜ್ ಇಟ್. ಅದಕ್ಕೆ ಅಂತ ನೀವಿಲ್ಲೇ ಇರೋಕ್ಕಾಗೋದಿಲ್ವಲ್ಲ. ಯಾವಾಗ ಬರ್ತಿದ್ದೀರಿ ನೀವು? ಇದು ಮುಗಿಸ್ಬಿಟ್ಟು ಬರ್ತೀನಿ. ಅದೇ ಯಾವಾಗ? ಇದು ಮುಗಿದಾದ್ಮೇಲೆ. ನಮ್ಮ ಕಡೆ ಒಂದು ಮಾತಿದೆ, ಕಟ್ಟಿದ್ರೆ ಮುರಿದೋಗತ್ತೆ, ಬೆಳೆದ್ರೆ ಚುಚ್ಚುತ್ತೆ ಅಂತ. ಸಮಯ ನೋಡಿ ಅದನ್ನು ಬಿಟ್ಬಿಡೋದೇ ಒಳ್ಳೆಯದು. ಆ ಸಮಯ ಬರೋವರೆಗೂ ಕಾಯ್ತಾ ಇದ್ದೀನಿ ಚಂಡೆ. ಮುಗಿಸ್ಬಿಟ್ಟು ಬರ್ತೀನಿ. ಆರ್ಯನ್ ಡೆಡಿಕೇಶನ್ ಅಂಥದ್ದು. ಅವನು ಮನಸ್ಸಾರೆ ಒಪ್ಪಿ ಮಾಡಿದ್ರೆ ಅವನು ಯಾರೂ ತಡೆಯೋಕ್ಕಾಗಲ್ಲ. ಅನು, ಮಾಲ್ತಿ ದೊಡ್ಡಮ್ಮ ಇದ್ದಾರಲ್ಲ, ಅವ್ರ ಮೊದಲನೇ ಮಗಳ ಹೆಸರು ಬರೀ. ಸ್ಮಿತಾ ತುಮಕೂರು. ಮಾಲ್ತಿ ದೊಡ್ಡಮ್ಮ ಅವರ ಎರಡನೇ ಮಗಳ ಹೆಸರು ಬರೀ. ನಮ್ಮ ನರಸಿಂಹನ ಹೆಂಡತಿ ಶಾಂತ. ಸುಬ್ಬು, ನನ್ನ ತವ್ರ ಮನೇಲಿ ಯಾರ್ಯಾರವ್ರೆ ಅಂತ ನನಗಿಂತ ಹೆಚ್ಚಾಗಿ ನಿನಗೆ ಗೊತ್ತಾ? ಅದೇನಾಡ್ತೀಯೋ ಬರ್ದೇನೆ. ಹ್ಞೂ ಅಮ್ಮ. ಮಾಲ್ತಿ ದೊಡ್ಡಮ್ಮನ ಮೂರನೇ ಮಗಳ ಹೆಸರು ಬರೀ. ನೋಡೆ, ಕೇಳಿಸ್ಕೊಂಡ್ರು ಬೇಕು ಅಂತ ಸುಮ್ಮನೆ ಕೂತಿರೋದು. ಸುಬ್ಬು, ನಂಗೆ ನಿಜವಾಗ್ಲೂ ಈಗ ಮರ್ತೋಯ್ತು, ಹೇಳು. ಕೋಪದಲ್ಲಿ ನಾಲ್ಗೆ ಕಚ್ಕೊಂಡ್ರೆ ಯಾರಿಗ್ ಲಾಸು? ಅದಕ್ಕೆ ಗಂಡಂಗ್ ಬೈಬೇಡ ಅನ್ನೋದು. ಸುಮಾ ಶಿವಮೊಗ್ಗ ಬರೀ ಬಂಗಾರ. ಹಾ ಸುಮಾ, ಈಗ ನೆನ್ಪಾಯ್ತು. ಇವಳಂತೂ ಮದ್ವೆಗೆ ತಪ್ಪದೆ ಬತ್ತಾಳೆ. ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡು ಯಾರು ಬೇಡ ಅಂತ ಹೋಗಿ ಶಿವಮೊಗ್ಗದಲ್ಲಿ ಕೂತವಳೆ. ಕೆಲಸ ಬಕ್ಸನೆಲ್ಲ ಬಿಟ್ಬಿಟ್ಟು ಬತ್ತಾಳೆ. ಸುಮ್ನೆ ಪೋಸ್ಟಲ್ ಚಾರ್ಜ್ ವೇಸ್ಟ್ ಬಂಗಾರ, ಬರಿಬೇಡ. ಇವ್ರ ಕಡೆ ಎಲ್ಲ ಏನ್ ಬಾರಿ, ಎಲ್ಲ ವೇಸ್ಟ್ ಬರಿಗಳು. ಅದೇನೋ ಗ್ಯಾಸ್ ಏಜೆನ್ಸಿ ಇಟ್ಕೊಂಡು ಕೆಂಪು ಕಾರಲ್ಲಿ ತಿರ್ಗಾಡ್ತಾನೆ ವಿಶ್ವನಾಥ್. ಹಾ, ಅವನಂತೂ ಸುತ್ತ ದಂಡ. ನೋಡು, ಸುಮ್ಮನೆ ನಮ್ಮ ಕಡೆಯವ್ರಿಗೆ ಬೈಬೇಕು ಅಂತ ಬೈಬೇಡ ನೀನು. ಅಯ್ಯೋ ಸಾಕು, ನೋಡಿದ್ದೀನಿ. ಅದೇನೋ ಓದ್ತಿದ್ಯಲ್ಲ, ಓದು. ಅಲ್ಲ, ನೀವಿಬ್ರು ಯಾಕೆ ಇಷ್ಟು ಜಗಳ ಆಡ್ತಿದ್ದೀರಾ? ಯಾರನ್ನೂ ಮದ್ವೆ ಕರೆಯೋ ಅವಶ್ಯಕತೆನೇ ಇಲ್ಲ. ಅಷ್ಟಕ್ಕೂ ಈ ಮದುವೆ ಏನ್ ಹೇಳ್ದೆ ನೀನು? ಏನಿಲ್ಲ ಅಮ್ಮ, ಕಮ್ಮಿ ಜನ ಇದ್ರೆ ಖರ್ಚು ಕಮ್ಮಿ ಅಲ್ವಾ, ಅದಕ್ಕೆ ಹೇಳ್ದೆ. ಅದು ಸರಿನೇ. ಏನದು ಸರಿನೇ? ನಿಮ್ ತಲೆ. ಮಗಳು ಮದ್ವೆ ಖರ್ಚು ಮಾಡ್ದೆ, ಇನ್ಯಾವಾಗ ಖರ್ಚು ಮಾಡ್ತೀರಾ? ದೇವ್ರಿದ್ದಾನೆ, ದಾರಿ ತೋರಿಸ್ತಾನೆ. ನೀನ್ ಬರೀಯೇ. ಅಮ್ಮ, ಮೆಸೇಜ್ ಬಂತಮ್ಮ. ಮೆಸೇಜು? ಏನ್ ಮೆಸೇಜು? ಅಮ್ಮ, ಸಂಬಳ ಬಂದಿದೆ. ಸಂಬಳ ಎಲ್ಲಿಗೆ ಬಂತೆ? ಅಮ್ಮ, ಫೋನಲ್ಲಿ ಬಂದಿದೆ ಅಮ್ಮ. ಫೋನ್ನಲ್ಲ ಅಮ್ಮ, ಎಲ್ಲ ಕಟ್ಟಾಗಿ 35,000 ಬಂದಿದೆ. ಏನು, ಸಂಬಳನ ಕಟ್ ಮಾಡ್ಕೊಡ್ತಾರ? ಅಮ್ಮ, PF ಇನ್ಶೂರೆನ್ಸ್ ಇದೆಲ್ಲ ಇರುತ್ತಲ್ವಾ, ಅದೆಲ್ಲ ಕೊನೆಯಲ್ಲಿ ಕೊಡ್ತಾರಮ್ಮ. ಬೇಕಾಗಿರುವ ಕೊಡೋದ್ ಬಿಟ್ಟು ಕೊನೆಯಲ್ಲಿ ಕೊಟ್ರೆ ಅದನ್ನ ತಗೊಂಡು ಏನ್ ಮಾಡೋದ್ ನಾವು? ಪುಷ್ಪ, ಅವಾಗ ಬಂದ್ರೆ ಒಳ್ಳೇದ್ ಕಣೆ. ನಂತರ ನಿಂತರ ಕಷ್ಟ ಮಗಳಿಗಿರಲ್ಲ. ಸರಿ, ಮೆಸೇಜಲ್ಲಿ ಕಳ್ಸ್ಬಿಟ್ರೆ ದುಡ್ಡನ್ನ ಕೈ ಕೊಡೋದ್ ಬೇಡವಾ? ಅಮ್ಮ, ಇದು ಬ್ಯಾಂಕ್ ಇಂದ ಬಂದಿರೋ ಮೆಸೇಜ್ ಅಮ್ಮ. ನಮ್ಮ ಅಕೌಂಟ್ಗೆ ದುಡ್ಡು ಬಂದಿದೆ ಅಂತ ಇನ್ಫಾರ್ಮ್ ಮಾಡಕ್ ಕಳ್ಸಿರೋ ಮೆಸೇಜ್. ಏನ್ ಜನನೋ ಏನೋ, ಇಷ್ಟೊಂದ್ ಕಂಜೂಸ. ಅಲ್ಲ, ಅಷ್ಟೊಂದ್ ದುಡ್ಡು ಬಂದೈತೆ, ಬಂದ್ ಹೇಳದ್ ಬಿಟ್ಟು ಮೆಸೇಜ್ ಕಳ್ಸ್ಬಿಟ್ರೆ ಆಗೋಯ್ತಾ? ಇಷ್ಟಿಷ್ಟು ಪೇಪರಲ್ಲೂ ದುಡ್ಡು ಉಳಿಸ್ತಾರೇನೆ. ಅಯ್ಯೋ ಹೋಗ್ಲಿ ಬಿಡು, ನಿನಗ್ ಸಂಬಳ ಬಂತಲ್ಲ ಅನು, ಮೊದಲನೇ ತಿಂಗಳು ಸಂಬಳ ಹೋಗಿ ದೇವ್ರ ಹತ್ರ ಇಡೋಗು. ಅಮ್ಮ, ಇನ್ನ ವಿತ್ಡ್ರಾನೇ ಮಾಡಿಲ್ಲ. ಅಯ್ಯೋ, ಮೊಬೈಲ್ನೇ ತಗೊಂಡೋಗಿಡೆ. ಹೇಳು. I'll get back to you. ಗುಡ್ ಮಾರ್ನಿಂಗ್ ಮೀನವನು. ಹಾಂ ಯಾ, ನಾಳೆ ನೀನು ಆರ್ಯ ಸರ್ ಬಂದ್ಬಿಡ್ತಾರೆ. ಅವ್ರು ಬಂದ ತಕ್ಷಣ
I'll get back to you on that. ಎಷ್ಟು ಇರಿಟೇಟ್ ಆಗುತ್ತೆ ಗೊತ್ತಾ ಪ್ರತಿದಿನ ಈ ಥರ ಸುಳ್ಳು ಹೇಳೋದಕ್ಕೆ. ಐ ಮೀನ್ ಎವ್ರಿ ಡೇ ಜನ ಎಲ್ಲ ಏನು ಆಡ್ಕೋತಾ ಇದ್ದಾರೆ ಗೊತ್ತಾ ಜೇಂಡೆ? ಆರ್ಯ ಸರ್ ಎಲ್ಲಿ ಹೋಗಿದ್ದಾರೆ ಅಂತ ಮೀರಾ ಮೇಡಮ್ಗೆ ಗೊತ್ತಿಲ್ವಾ ಅಂತ ಆಡ್ಕೋತಾ ಇದ್ದಾರೆ ಎಲ್ಲರೂ. ಗಾಡ್, ಈ ಸರ್ಕ್ಯಾಸಮ್ನ ಇನ್ನೂ ಎಷ್ಟು ದಿವಸ ತಡ್ಕೋಬೇಕೋ ನಾನು. ಎಂಪ್ಲಾಯೀಸ್ ಮ್ಯಾನ್ಯುಯಲ್ನಲ್ಲಿ ಕೆಲವು ಬದಲಾವಣೆಗಳು ಮಾಡಬೇಕಿದೆ. ವಾಟ್? ನಾನು ಮಾಡಬೇಕಾ? ಒರಿಜಿನಲ್ ಮ್ಯಾನ್ಯುಯಲ್ಲು ನಿಮ್ಮ ಹತ್ರನೇ ಇದೆ ಅಲ್ಲ, ನೀವೇ ರೆಡಿ ಮಾಡಿದ್ದು. ಯಾ, ಬಟ್ ಈಗೇನು ಚೇಂಜಸ್ ಮಾಡಬೇಕು? ಅದನ್ನು ನಾನು ನಿಮಗೆ ಕಳಿಸಿದ್ದೀನಿ, ಒಂದ್ಸಲ ಮೇಲ್ ಚೆಕ್ ಮಾಡಿ. ಯಾ, ಐವ್ ಗಾಟ್ ದ ಮೇಲ್. ಬಟ್ ಈಗ ಯಾಕೆ ಚೇಂಜಸ್ ಮಾಡಬೇಕು ಜೆಂಡೆ? ಅದನ್ನು ನೀವು ಆರ್ಯ ಸರ್ನೇ ಕೇಳಬೇಕು. ನಾನು ನನ್ನ ಕೆಲಸ ಮಾಡಿದ್ದೀನಿ, ಮುಂದೆ ನೀವು ನಿಮ್ಮ ಕೆಲಸ ಮಾಡಿ ಅಂತ ಹೇಳ್ತಾ ಇದ್ದೀರಾ? ನೋಡಿ ಮೀರಾ ಮೇಡಮ್, ಅವರು ಆರ್ಯವರ್ಧನ್, ಅವ್ರು ಆಜ್ಞೆ ಮಾಡ್ತಾರಷ್ಟೇ, ವಿವರಣೆ ನಾವು ಕೇಳೋ ಹಾಗಿಲ್ಲ. ಆದರೂ ನಮ್ಮ ಆರ್ಯ ಸರ್ ಇತ್ತೀಚೆಗೆ ಎಷ್ಟು ವಿಯರ್ಡಾಗಿ ಬಿಹೇವ್ ಮಾಡ್ತಾ ಇದ್ದಾರೆ. ಅವ್ರ ಈ ಬಿಹೇವಿಯರಿಂದ ನಮ್ಮ ರುಟೀನ್ ವರ್ಕ್ ಮೇಲೂ ತುಂಬ ಹೊಡ್ತಾ ಬೀಳ್ತಿದೆ ಜೆಂಡೆ. ಪ್ರಾಬಬ್ಲಿ ಸರ್ ಇದ್ರ ಬಗ್ಗೆ ಯೋಚನೆ ಮಾಡ್ತಿಲ್ಲ ಅನ್ಸುತ್ತೆ. ಆರ್ಯ ಸರ್ ಯೋಚನೆ ಮಾಡದೆ ಯಾವ ಕೆಲಸನೂ ಮಾಡೋದಿಲ್ಲ. ಇದನ್ನೆಲ್ಲ ಈಗಲೇ ಬದಲಾವಣೆ ಮಾಡಿ ಹೊಸದಾಗಿ ಸೇರಿರೋ ಎಂಪ್ಲಾಯೀಸ್ ಮನೆಗೆಲ್ಲ ಪೋಸ್ಟ್ ಮಾಡಿ, ಹಾಗೆ ಮೇಲ್ ಕೂಡ ಕಳಿಸ್ಬೇಕಂತೆ. ಓಕೆ, ಇನ್ನು ಎಷ್ಟು ದಿವಸ ಅಂತೆ ಈ ಅಜ್ಞಾತವಾಸ? ಇನ್ನೇನು ಮುಗೀತು. ಐ ಹೋಪ್ ಸೊ. ನಮ್ಮ ಕಡೆ ಒಂದು ಮಾತಿದೆ ಜೇಂಡೆ, ಈಗಿರೋ ಕೆಲಸಗಳನ್ನೇ ಮಾಡಿ ಮುಗಿಸೋದಕ್ಕೆ ನನಗೆ ಟೈಮ್ ಆಗ್ತಿಲ್ಲ ಅಂತಂದರೆ ನಿಮ್ಮ ಊರ ಕಡೆ ಮಾತು ಬೇರೆ. ನಿಮ್ಮ ಮಾತನ್ನ ನೀವೇ ಇಟ್ಕೊಳ್ಳಿ ಪ್ಲೀಸ್. ಇಷ್ಟೊತ್ತಿಗೆ ಆ ಮಾತನ್ನು ಹೇಳೇ ಬಿಡ್ತಿದ್ನಲ್ಲ. ಬರ್ತೀನಿ. ಈ ಜಾಂಗೀರ್ ತಿಂತಾ ಇದ್ರೆ ನಾಲ್ಗೆ ಡ್ಯಾನ್ಸ್ ಮಾಡುತ್ತೆ. ತಗೋ ಬಂಗಾರ, ಪುಷ್ಪ ನೀರು ತಗೋ. ಆರ್ಯ ಸರ್ ಬಂದ್ರು. ಸರ್ ಬನ್ನಿ ಸರ್, ಸ್ವೀಟ್ ತಗೊಳ್ಳಿ ಸರ್. ಏನು ವಿಶೇಷ? ಸರ್ ಇದಕ್ಕೆಲ್ಲ ನೀವೇ ಕಾರಣ ಸರ್. ಇದೆಲ್ಲ ಆಗಿದ್ದು ನಿಮ್ಮಿಂದ ಸರ್. ನನ್ನಿಂದಾನ? ಹ್ಞೂ ಸರ್, ಇವತ್ತು ನನ್ನ ಫಸ್ಟ್ ಮಂತ್ ಸ್ಯಾಲ್ರಿ ಬಂತು ಗೊತ್ತಾ? ಕಂಗ್ರ್ಯಾಚುಲೇಷನ್ಸ್ ಅನು. ಥ್ಯಾಂಕ್ ಯು. ಕೆಲಸ ಕೊಟ್ಟವ್ರು ನೀವು.